ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಅಯ್ಯೋ, ಖುಷಿಯಾಗಿರೋ ಸೀನ್ ಮಿಸ್ ಮಾಡ್ಕೊಳ್ತೀನಿ ಅಂತ ಓಟ್ ಬಂದ್ರೆ ಇಲ್ಲಿ ಇಮೋಷನಲ್ ಡ್ರಾಮಾ ನಡೀತಿದೆ. ಯಾಕಕ್ಕ, ಏನಾಯ್ತು? ಅಮ್ಮ, ನಿನಗೆ ಎಷ್ಟು ಸಲ ಹೇಳಿದೀನಿ ಅಕ್ಕನ ಮದ್ವೆ ಆಗ ತನಕ ಅವಳನ್ನ ಖುಷಿಯಾಗಿ ನೋಡ್ಕೊ ಅಂತ. ನೀನೇ ಏನಾದ್ರೂ ಮಾಡ್ತೀಯಾ, ಅವಳನ್ನ ಅಳಿಸ್ತೀಯಾ? ನಾವಿಬ್ರು ಅಳ್ತಾ ಇಲ್ವೇ? ಇಬ್ರಿಗೂ ಖುಷಿ ಆಗಿದೆ. ಆಹಾಹಾ, ಖುಷಿಯಾಗಿದ್ದೀರಾ? ಖುಷಿಯಾಗಿದ್ರೆ ಹೀಗೆ ಕಣ್ಣೀರ್ ಬರುತ್ತಾ? ಸರಿ, ಮೆಹಂದಿ ಪ್ರೋಗ್ರಾಮ್ ಎಲ್ಲ ಹೇಗಾಯ್ತು? ತುಂಬಾ ಚೆನ್ನಾಗಿತ್ತು ಅಮ್ಮ. ನಿನ್ ಡಾನ್ಸ್ ಅಂತೂ ಸೂಪರ್ ಆಗಿತ್ತು. ಮಿಸ್ ಆಗಿದ್ ಒಂದೇ, ಭಾವ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತಲ್ವಾ? ಆ ಮನೇಲೂ ಶಾಸ್ತ್ರಗಳೆಲ್ಲ ನಡೀತಾ ಇರತ್ತೆ, ಅದ್ ಹೇಗೆ ಇಲ್ಲಿಗೆ ಬಂದ್ಬಿಡ್ತಾರೆ? ಅದ್ ಗೊತ್ತಮ್ಮ, ಆದ್ರೂ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂದೆ ಅಷ್ಟೇ. ಅಕ್ಕನ್ಗೆ ಭಾವನ್ ಮೇಲೆ ತುಂಬಾ ಪ್ರೀತಿ, ಭಾವನ್ಗೆ ಅಕ್ಕನ್ ಮೇಲೆ ತುಂಬಾ ಪ್ರೀತಿ. ಆದ್ರೆ ಇಬ್ರಿಗೂ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಬರಲ್ಲ. ಇವಳು ಅವ್ರ ಕಣ್ ನೋಡ್ತಾಳೆ, ಅವರು ಇವಳ ಕಣ್ ನೋಡ್ತಾರೆ. ಹಂಗೆ ಕಣ್ಣ ಸಲಿಗೆ ಅಂತ ಕಣ್ಣಲ್ಲೇ ಹಾಡ್ಬಿಡ್ತಿದ್ರು ಅಲ್ವಾ? ಏ ನಿನ್ಕೊಳೆ. ಇವ್ರಿಬ್ರಿಗೆ ಏನಾಯ್ತು? ಅಕ್ಕ, ನಾಳೆ ನನ್ ಮೆಹಂದಿ ಬಣ್ಣ ಎಷ್ಟು ಕೆಂಪಾಗುತ್ತೆ ಅಂತ ನೋಡ್ಬೇಕು ಕಣೆ. ಅದ್ರ ಮೇಲೆನೆ ನೀನ್ ಭಾವನ ಎಷ್ಟ್ ಪ್ರೀತಿಸ್ತೀಯ, ಭಾವ ನಿನ್ನ ಎಷ್ಟ್ ಪ್ರೀತಿಸ್ತಾರೆ ಅಂತ ಗೊತ್ತಾಗುತ್ತೆ. ಅಪ್ಪ, ತುಂಬಾ ಬೇಜಾರಾಗ್ತಿದೆ ಅಪ್ಪ. ಅಪ್ಪ, ನಾನೇನಾದ್ರೂ ತಪ್ಪು ಮಾಡ್ತಿದ್ದೀನಾ? ಪೆನ್ನನ್ನ ಪರ್ಚೇಸ್ ಮಾಡೋದಕ್ ಮುಂಚೆ, ಒಂದ್ ₹5 ಪೆನ್ನನ್ನು ಪರ್ಚೇಸ್ ಮಾಡೋದಕ್ ಮುಂಚೆ ಪೇಪರ್ ಮೇಲೆ ಅದ್ ಮೂಡುತ್ತೋ ಇಲ್ವೋ ಅಂತ ಬರ್ದು ನೋಡ್ತೀವಂತೆ. ಅಂತದ್ರಲ್ಲಿ ಲೈಫ್ ಲಾಂಗ್ ನಮ್ ಸಾಕು ಜೊತೆಗ್ ಬರೋ ಹುಡುಗಿ ಒಳ್ಳೆವಳೋ ಇಲ್ವೋ, ಚೆನ್ನಾಗಿದ್ದಾಳೋ ಇಲ್ವೋ, ಅವಳ ಗುಣ ಹೇಗಿದೆ ಏನು ಅಂತ ಪರೀಕ್ಷೆ ಮಾಡೋದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತಾರೆ, ಆದ್ರೆ ಸುಳ್ಳಿನ ಮೇಲೆ ಸಂಸಾರ ಕಟ್ಕೊಂಡ್ ಜೀವನ ಮಾಡೋದಕ್ ಆಗಲ್ಲ ಅಲ್ವಪ್ಪ? ಅದ್ ಇವ್ರಿಗೆ ಯಾಕೆ ಅರ್ಥ ಆಗಲ್ಲ? ಒಂದ್ ವೇಳೆ ಅದು ಸುಳ್ಳು ಅಂತ ಗೊತ್ತಾಗಿ ಮನ್ಸ್ ಮುರಿದೋದ್ರೆ ಸಂಸಾರನೇ ಒಡೆದೋಗುತ್ತಲ್ವಪ್ಪ? ಜೀವನನೇ ಹಾಳಾಗೋಗುತ್ತೆ. ಅಪ್ಪ, ನನಗ್ ಗೊತ್ತು ಮನಿ ಹೇಳ್ತಿರೋದ್ರಲ್ಲಿ ಏನು ತಪ್ಪಿಲ್ಲ. ನನಗ್ ಗೊತ್ತಪ್ಪ, ನಾನು ತಪ್ಪು ಮಾಡಿದೀನಿ ಅಂತ. ನಾನು ಎಡವಟ್ ಮಾಡ್ಕೊಂಡು ಒಂದ್ 3-4 ಸರಿ ತಪ್ಪ ಅಭಿಪ್ರಾಯ ಪಟ್ಟಿದ್ದೀನಿ. ನನ್ ತಪ್ಪು ಅಂತ ನಾನು ಒಪ್ಕೋತೀನಿ. ಆದ್ರೆ ಏನ್ ಮಾಡ್ಲಿ? ಒಂದ್ ಡೌಟ್ ಕ್ಲಿಯರ್ ಆಗೋ ಅಷ್ಟೊತ್ತಲ್ಲಿ ಇನ್ನೊಂದ್ ಡೌಟ್ ಒಳ್ಳೆ ಕೊಕ್ಕಿಗೆ ಸಿಕ್ಕಾಕೊಂಡಂಗೆ ನನ್ ತಲೆಗೆ ಬಂದ್ ಸಿಕ್ಕಾಕೊಂಡ್ಬಿಡುತ್ತೆ. ಆ ಡೌಟ್ ಕ್ಲಿಯರ್ ಆಗೋವರೆಗೂ ನನಗ್ ಸಮಾಧಾನನೇ ಇರಲ್ಲ. ಈಗ ನೋಡು, ಹಳೆ ವಿಷಯಗಳೆಲ್ಲ ಕ್ಲಿಯರ್ ಆಯ್ತಲ್ವಾ? ಈ ಡೌಟು ಹಾಗೆ ಕ್ಲಿಯರ್ ಆಗ್ಬಿಟ್ರೆ ನನ್ಗೂ ಖುಷಿ, ಅವ್ರಿಗೂ ಖುಷಿನೇ ಅಲ್ವಾ? ಹಿಂದಿನ ವಿಷಯಗಳಿದೆಯಲ್ಲ, ಆ ಗೆಜ್ಜೆ, ಹೂವು, ಸೀರೆ, ಆ ಥರ ಚಿಕ್ಕ ವಿಷಯದ ಮೇಲೆ ನಂಗೀಗ ಡೌಟ್ ಬಂದಿಲ್ಲ. ಡೌಟ್ ಬಂದಿರೋದು ಡಿವೋರ್ಸ್ ವಿಷಯ. ಯಾರ್ ಡಿವೋರ್ಸು? ಏನ್ ಡಿವೋರ್ಸು? ಯಾಕೆ ಡಿವೋರ್ಸು? ಮಕ್ಕಳಿಗೆ ಏನಾದ್ರೂ ಡೌಟ್ ಬಂದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋವರೆಗೂ ಅವ್ರು ಬೀಳಲ್ಲ. ಅನುಮಾನ ಬಂದ್ರೆ ಅದ್ರ ಆಳಕ್ಕೆ ಇಳಿದು ಅದೇನು ಅಂತ ಹುಡುಕಿ ತೆಗಿಯೋವರೆಗೂ ನಂಗೆ ಸಮಾಧಾನ ಇರೋದೇ ಇಲ್ಲ. ಹಾಗೆ ಹುಡುಕಿದ್ದೀನಪ್ಪ, ಯಾರ್ದೋ ಫೋನ್ ನಂಬರ್ ಸಿಕ್ಕಿದೆ. ಅವ್ರ ಹೆಸರು ರಜತ್ ಚಂದ್ರ ಅಂತ. ಅವ್ರಿಗೂ ಅಹಲ್ಯ ಅಕ್ಕನ ಮನೆಗೂ ಏನ್ ಸಂಬಂಧ ಅನ್ನೋದನ್ನ ನಾನು ತಿಳ್ಕೊಳ್ಬೇಕು ಈಗ. ಅಪ್ಪ, ಈ ವಿಷಯನ ಯಾರ ಹತ್ರನಾದ್ರೂ ಶೇರ್ ಮಾಡ್ಕೋಬೇಕು, ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಕೇಳ್ಕೋಬೇಕನ್ಸುತ್ತೆ. ಆದ್ರೆ ಅಪ್ಪ, ಧೈರ್ಯ ಇಲ್ಲ. ಏನಾದ್ರೂ ಹೇಳ್ಕೊಂಡ್ರೆ ಎಲ್ ಬಾಯಿಗೆ ಬಂದಂಗ್ ಬೈದ್ ಬಿಡ್ತಾರೋ ಅಂತ ಭಯ ಆಗ್ತಿದೆ. ಮೀರಾ, ಮೀರಾ, ಅಣ್ಣ, ಕೋಳಿ ಮರಿ ನೋಡ್ದ? ಅವಳ ಜೊತೆ ಏನಾದ್ರು ಜಗಳ ಆಯ್ತು ನಾವು? ಯಾಕಣ್ಣ? ಅಲ್ಲೋ,
ಮೋಸ್ಟ್ಲಿ ಅಂಕಲ್ಗೆ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ಬೋದು. ಇವಳಿಗೋ ಅದು ಯಾವಾಗ ಬುದ್ಧಿ ಬರುತ್ತೋ ಅದು ಯಾವಾಗ ಬೆಳಿತಾಳೋ ಏನೋ. ಅನಿ, ಅವಳು ಬುದ್ಧಿನೂ ಇದೆ, ಜಾಣ್ತನನೂ ಇದೆ, ಬೆಳೆದಿದ್ದಾಳೆ ಕೂಡ. ಬಹುಶಃ ನಾವೇ ಅವಳ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತಿಲ್ಲ. ಅಣ್ಣ, ತಪ್ಪು ಮಾಡಿ ಎಡವಿದಾಗ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕುತ್ತೆ. ಎರಡನೇ ಸಲ ತಪ್ಪು ಮಾಡಿದಾಗ್ಲೂ ಇನ್ನೊಂದು ಅವಕಾಶ ಕೊಡ್ಬೋದು. ಆದರೆ ಪದೇ ಪದೇ ತಪ್ಪು ಮಾಡಿದ್ರೆ ಅದನ್ನ ಹೇಗಣ ಜಾಣ್ತನ ಅಂತೀಯ, ಅದನ್ನ ಹೇಗಣ ಬುದ್ಧಿವಂತಿಕೆ ಅಂತೀಯ? ಅನಿ, ಯೋಚನೆ ಮಾಡಿ ತರ್ಕ ಮಾಡಿ ಮಾತಾಡೋರು ಸುಳ್ಳು ಹೇಳ್ಬೋದು, ವಿಷನ ತಿರ್ಚಾಕ್ಬೋದು. ಆದರೆ ಇವಳು ಹಾಗಲ್ಲ ಕಣು. ಇವಳು ಏನು ನೋಡ್ತಾಳೋ ಅದನ್ನೇ ಡೈರೆಕ್ಟಾಗಿ ಹೇಳ್ತಾಳೆ, ಏನು ಫೀಲ್ ಮಾಡ್ತಾಳೋ ಅದನ್ನ ಯಾವ ಮುಚ್ಚು ಮರೆ ಇಲ್ದೇನೆ ಶೇರ್ ಮಾಡ್ಕೋತಾಳೆ. ಈ ಗುಣ ಎಲ್ರಿಗೂ ಬರಲ್ಲ ಕಣೋ. ಸರಿ ಹೋಯ್ತು, ನೀನು ಅವಳ ಪರ ವಹಿಸ್ಕೊಳ್ಳೋದನ್ನ ಯಾವಾಗ ತಾನೇ ಬಿಡ್ತೀಯ? ಯಾಕಪ್ಪ ವಹಿಸ್ಕೋಬಾರ್ದು? ಅವಳು 3 ಹೊತ್ತು ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾಳೆ, ನಮ್ಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾಳೆ. ಅವಳಿಂದ ಯಾವತ್ತೂ ನಮಗೆ ಕೆಟ್ಟದಾಗಲ್ಲ ಕಣೋ. ಆಯ್ತು, ಗೊತ್ತಾಯ್ತು, ಹೋಗಿ ಮಲ್ಕೋ. ನಿನ್ನ ಕನ್ಸಲ್ಲಿ ಯಾರೋ ಬರೋದಕ್ಕೆ ಕಾಯ್ತಾ ಇದ್ದಾರೆ, ಅವ್ರನ್ನ ಕಾಯಿಸ್ಬೇಡ. ಏ, ಯಾರು ಕಾಯ್ತಿರ್ತಾರೆ? ಅಣ್ಣ, ನೀನು ನಾಟಕ ಮಾಡ್ತಿದ್ಯೋ ಅಥವಾ ನಿಜವಾಗ್ಲೂ ನಿನಗೇನು ಗೊತ್ತಿಲ್ವಾ? ಏನು? ಹೋಗಿ ಮಲ್ಕೋ, ಅದಕ್ಕೆ ಕನ್ಸಲ್ಲಿ ಬರ್ತಾರೆ. ಹಾಂ, ಅಯ್ಯೋ ನಿನ್ನ, ಹೇಯ್ ಹೋಗಿ ಅವಳಿಗೆ ಸಮಾಧಾನ ಮಾಡಿ ಹೋಗು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಗ್ರೀವಂ ಸ್ಮರಾಮಿ. ದೇವೀಂ ವಾಚಮಜನಯಂ ತದೇವಾಸ್ತಾಂ ವಿಶ್ವರೂಪ ಪಶವೋ ವದಂತೆ ತಾನೋ ಮಂದ್ರೇ ಸಮುಜ್ಜಂ ದಹ ಆನಾದೇನುರ್ವಾಗಸ್ಮಾರ್ಪಸುಟದಯಿತೋ ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ವಿಶ್ವರೂಪ ಪಶವೋ ವದಂತೆ. ಈ ಮಂತ್ರಾಕ್ಷತೆ ಕೈಯಲ್ಲಿ ಇಟ್ಕೋ, ಹೇಳು. ಮಮ ಉಪಾತ್ತ ಸಮಸ್ತ ದುರತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಮ ವಿವಾಹ ಪೂರ್ವಾಂಗ ನಿರ್ವಿಘ್ನತ ಸಿದ್ಧ್ಯರ್ಥಂ ಮಹಾಗಣಪತಿ ಸಹಿತ ಮಂಟಪ ಪೂಜಾ ಕರಿಷ್ಯೆ. ಓಂ ಹೇಳು. ವಕ್ರತುಂಡ ಉಷತೀರೇವ ಮಾತರಃ ತಸ್ಮಾದ್ರಂಗಮಾಮೋ ಯಸ್ಯ ಕ್ಷಯಾಯ ಜನ್ಮತಾ ಆಪೂಜನೇತಾ ಚ ನಃ. ಮಂಟಪದೇವತಾಭ್ಯೋ ನಮಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಅತ ಕ್ಷೀರ ಸ್ನಾನಂಚ ಕರಿಷ್ಯೆ. ನಿಧಾನವಾಗಿ 3 ಸಲ ಅದ್ರ ಮೇಲೆ ಹಾಲು ಹಾಕಪ್ಪ. ಓಂ ಕ್ಷೀರ ಸ್ನಾನಂ ಸಮರ್ಪಯಾಮಿ. ಹಾರ ಬೇಕಾಗಿತ್ತಲ್ಲ. ಬಂದೆ ದಾರಿ ಬಿಡಿ ಬಂದೆ. ಪರವಾಗಿಲ್ವೇ? ಸುಮಾರಾಗಿ ಮಾಡಿದ್ಯಾ? ಇದನ್ನ ನಾನೇ ಮಾಡಿದ್ದು, ತಗೊಳ್ಳಿ ಸರ್. ನೋಡಿದ್ರೆ ಗೊತ್ತಾಗುತ್ತೆ. ಕೊಡಪ್ಪ, ತಗೋ, ಇಟ್ಕೋ. ನನ್ನ ಮದುವೆ ನಿರ್ವಿಘ್ನವಾಗಿ ನಡೀಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಹಾರನ್ನ ಇಲ್ಲಿ ಕಟ್ಟಪ್ಪ.
ಓಂ ಮಾಲ್ಯಾನಿ ಚ ಸುಗಂಧೀನಿ ಮಾದಿತ್ಯಾದಿನಿ ಪ್ರಭೋ ಮಯಾ ಹೃತಾನಿ ಓಂ ಮಾಲ್ಯಾನಿ ಚ ಸುಗಂಧೀನಿ ಮಾದಿತ್ಯಾದಿನಿ ಪ್ರಭೋ ಮಯಾ ಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಪುರಿದಾಂ ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಬಾ ಅರ್ಚನನ್ನ 2 ಸಲ ಹಾಕು. ಎಲ್ಲರೂ ಮಂತ್ರಾಕ್ಷತೆ ತಗೊಳ್ಳಿ. ಎಲ್ಲರೂ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತೃತಾನಿ ಚ ತಾನಿ ಅರಿಮರಿಷಂತೆ ಪ್ರಕ್ಷಣದೇ ಪಾಪೋಹಂ ಪಾಪಕರ್ಮಾಃ ಪಾಪಾತ್ಮ ಪಾಪಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ ಅನ್ಯತಾ ಶರಣನಾಸುನೇ ಶರಣಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜಗದೀಶ್ವರ. ಮನಸ್ಸಿನಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ನಡೆಯುವಂಥ ವಿವಾಹ ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ ಅಂತ ಆ ಮಂಟಪಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಏನೇ ನೀನು ಅಷ್ಟು ಸರಿ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಲಿಲ್ಲ, ಈಗ ಕಾಲ್ ಮಾಡ್ತಿದ್ಯಾ? ಐ ಆಮ್ ಸೋ ಸಾರಿ ಕಣೆ. ಯಾವುದೋ ಒಂದು ಇಂಪಾರ್ಟೆಂಟ್ ವರ್ಕಲ್ಲಿ ಬ್ಯುಸಿ ಇದೆ, ಅದಕ್ಕೆ ಫೋನ್ನ ಸೈಲೆಂಟ್ ಮೂಡ್ಗೆ ಹಾಕ್ಬಿಟ್ಟಿದ್ದೆ. ಅಂಥದ್ದೇನು ಇಂಪಾರ್ಟೆಂಟ್ ಇತ್ತು? ನನ್ನ ಬಗ್ಗೆ ನಿನಗೆ ಹೇಳಬೇಕಾ? ಯಾವುದೋ ಒಂದು ಕೇಸ್ ಇತ್ತು. ನನ್ನ ಫ್ರೆಂಡ್ ಒಬ್ಳಿಗೆ ಅವನ ಬಾಯ್ ಫ್ರೆಂಡು ಚೀಟ್ ಮಾಡ್ದ ಅಂತ ಅವನ ರೆಡ್ ಹ್ಯಾಂಡಾಗಿ ಹಿಡ್ದಿದ್ದೀರಿ. ನನ್ನ ಫ್ರೆಂಡ್ ಅಂತೂ ಅವನಿಗೆ ಚಳಿ ಜ್ವರ ಬಿಡಿಸ್ಬಿಟ್ಲು. ನಾನು ಹಾಗೆ ನನ್ನ ಕೈ ಕಟ್ತಂದು ಸ್ವಲ್ಪ ಕಮ್ಮಿ ಮಾಡಿಕೊಂಡೆ. ಓ ಹೌದಾ? ಹಾಗಾದ್ರೆ ಆಲ್ರೆಡಿ ಲೈನಲ್ಲೇ ಇದೆಯಾ? ಅದು ಸರಿ, ನೀನೇನು ಕಾಲ್ ಮಾಡಿದ್ದು? ನಿನ್ನೆ ಒಂದು ಜುಗಾಡ್ ಮಾಡಿದ್ಯಲ್ಲ, ಈಗ ಮತ್ತೊಂದು ಜುಗಾಡ್ ಮಾಡಬೇಕು. ಏನೇ, ನೀನು ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಆ ಹುಡುಗನ ಬಗ್ಗೆ ಡೌಟ್ ಇದೆಯಾ? ಚೇಚೆ ಅಂಥದ್ದೇನೂ ಇಲ್ಲ, ಆದ್ರೆ ಅದೇ ರೀತಿ ಕೇಸು. ಆಕ್ಚುಲಿ ನನ್ನ ಹತ್ರ ಒಬ್ರು ನಂಬರ್ ಇದೆ, ಅವ್ರ ಹೆಸರು ರಜತ್ ಚಂದ್ರ ಅಂತ. ನಂಗೆ ಅವ್ರ ಡೀಟೇಲ್ಸ್ ಬೇಕಿತ್ತು. ಅಯ್ಯೋ, ನಿನ್ನ ಡೀಟೇಲ್ಸ್ ಬೇಕು ಅಂದ್ರೆ ನಾನು ಹೇಗೆ ಹುಡುಕ್ಲಿ? ಹಾ ಅದನ್ನೆಲ್ಲ ನಾನು ನಿನಗೆ ಹೇಳ್ಕೊಡ್ಬೇಕಾ? ಪ್ಲೀಸ್ ಗಣ, ನಂಗೆ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನಂಗೆ ಅವ್ನ ಹಿಸ್ಟ್ರಿ ಬೇಕಷ್ಟೆ. ಸರಿ ಕಣೆ, ಅವ್ನ ನಂಬರ್ ಕಳಿಸು. ಸರಿ ಈಗಲೇ ನಂಬರ್ನ ಕಳಿಸ್ತೀನಿ, ಓಕೆನಾ? ಬಾಯ್.